ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿಮಗೆಲ್ಲ ಸಂತೋಷದ ಸುದ್ದಿ. ಇವತ್ತು ರಿಸಲ್ಟ್ ಎಲ್ಲ ಅನೌನ್ಸ್ ಆಗಿದೆ. ಯಾರಿಗೆಲ್ಲ ತೊಂದರೆ ಆಗ್ತಾಯಿದೆಯೋ ಅಂಥ ವಿದ್ಯಾರ್ಥಿಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ರಿಸಲ್ಟನ್ನು ನೋಡ್ಕೊಳ್ಳಿಕ್ಕೆ ವೆಬ್ ಪೇಜ್ ಓಪನ್ ಆಗುತ್ತೆ. ಅದರ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಿದ ತಕ್ಷಣ ನೀವು ರೆಡ್ ಇಂಕಿನ ಮೇಲೆ ಆಯಿತಾ ಈ ರೀತಿಯಾಗಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಬರುತ್ತೆ. ಆವಾಗ ತಾವುಗಳು ತಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಅಥವಾ ತಮ್ಮ ಮಕ್ಕಳ ರಿಜಿಸ್ಟರ್ ನಂಬರನ್ನು ತಾವುಗಳು ಏನು ಮಾಡ್ಬೋದು, ಅದ್ರ ಮೇಲೆ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಏನು ಮಾಡಬೇಕು, ಕಾಂಬಿನೇಷನ್ ಅಂತ ಕೆಳಗಡೆ ಕಾಣ್ತಾ ಇದಲ್ವ, ಅಲ್ಲಿ ಕಾಮರ್ಸು ಸೈನ್ಸು ಯಾವುದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈನ್ಸ್ ಆದರೆ ಸೈನ್ಸು, ಆರ್ಟ್ಸ್ ಆದರೆ ಆರ್ಟ್ಸು, ಕಾಮರ್ಸ್ ಆದರೆ ಕಾಮರ್ಸ್. ನಂತರದಲ್ಲಿ ನಿಮ್ಮ ಮಕ್ಕಳ 2025 ಇಂದ ಸ್ಟಾರ್ಟ್ ಆಗುತ್ತೆ. ರಿಜಿಸ್ಟರ್ ನಂಬರ್ ಸಂಪೂರ್ಣವಾಗಿ ಬರೆದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಕಂಪ್ಯೂಟ್ರಲ್ಲಿ ಓಪನ್ ಆಗುತ್ತೆ. ನೀವು ಕಂಪ್ಯೂಟ್ರಲ್ಲಿ ನೋಡ್ತಾ ಇದ್ದರೆ ಪಿ ಅಂತ ಕಾಣ್ತಿದೆ. ಮೊಬೈಲಲ್ಲಿ ಓಪನ್ ಮಾಡಿದರೆ ಈ ರೀತಿಯಾಗಿ ಪಿ ಅಂದರೆ ಎಲ್ಲದು ಪಾಸು ಅಂತ. ಕಾಮರ್ಸ್ ವಿದ್ಯಾರ್ಥಿಗಳು ಏನಾದರೂ ನೋಡ್ಕೊಂಡ್ರೆ ತಾವುಗಳು ನೋಡ್ಬೋದು, ಇಲ್ಲಿ NC ಅಂತ ಎರಡು ಕಡೆ ಇದೆ. NC ಅಂತ ಮೀನಿಂಗ್ ಅಂದರೆ ಏನು ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ. ತಾವುಗಳು ಮತ್ತೆ ಎಕ್ಸಾಮ್ 2 ಬರೀಬೇಕಾಗಿರುತ್ತೆ. ಬೇರೆ ಸಬ್ಜೆಕ್ಟ್ P ಅಂತ ಇದಲ್ವ, ಅದು ಕೂಡ ನಿಮಗೆ ಕಡಿಮೆ ಅಂತ ಅನಿಸಿದರೆ ಅಂಕಗಳು, ಮತ್ತು ಆ ಸಬ್ಜೆಕ್ಟನ್ನು ಕೂಡ ತಾವುಗಳು ಎಕ್ಸಾಮ್ 2 ಬರೆಯಬಹುದಾಗಿದೆ. ಧನ್ಯವಾದಗಳು. ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನೇ ಅವರು ಪಿಕ್ ಮಾಡ್ತಾರೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್